ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ವಿಡಿಯೋ. ಈಗ ನಿಮ್ದು ಫಸ್ಟ್ PUC ಕಂಪ್ಲೀಟ್ ಆಗಿದೆ. ನೀವೀಗ ಸೆಕೆಂಡ್ PUCಗೆ ಎಂಟರ್ ಮಾಡ್ತಾ ಇದ್ದೀರಾ, ಪ್ರವೇಶ ಮಾಡ್ತಾ ಇದ್ದೀರಾ. ಸೊ ನಿಮ್ಮಲ್ಲಿ ಎಲ್ಲರಲ್ಲಿ ಒಂದು ಆಸೆ ಇದೆ, ಟಾರ್ಗೆಟ್ ಇದೆ, ಒಂದು ಗುರಿ ಇದೆ. ನಾನು ಸೆಕೆಂಡ್ PUC ಅಲ್ಲಿ 90 ಅಬೌವ್ ಸ್ಕೋರ್ ಮಾಡಬೇಕು ಅಥವಾ 95%, 97% ಮಾಡಬೇಕು ಅಂತ ಹೇಳಿ. ತುಂಬಾ ಜನ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಡಿಫಿಕಲ್ಟ್ ಅನ್ಸುತ್ತೆ. ಅಂಡ್ ನಿಮಗೆ ಪ್ರಥಮ PUC ಅಲ್ಲಿ, ಫಸ್ಟ್ PUC ಅಲ್ಲಿ ಕೂಡ ಎಕನಾಮಿಕ್ಸ್ ಡಿಫಿಕಲ್ಟ್ ಅನ್ಸಿರ್ಬಹುದು. ಬಟ್ ಸೆಕೆಂಡ್ PUC ಅಲ್ಲಿ ಎಕನಾಮಿಕ್ಸ್ ತುಂಬಾ ಈಸಿ ಆಗಿರ್ಲಿದೆ. ಯಾವ ರೀತಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ 2025-26 ನಲ್ಲಿ 26 ಮಾರ್ಚ್ ಅಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ಯಾವ ರೀತಿ ಎಕನಾಮಿಕ್ಸ್ಗೆ ಇವತ್ತಿನಿಂದ ಪ್ರಿಪರೇಷನ್ ಮಾಡಬೇಕು, ಆ ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಕೊನೆಯವರೆಗೆ ನೋಡಿ. ಈಗಾಗಲೇ ಕೇವಲ ನಮ್ಮ ಯೂಟ್ಯೂಬ್ ನ ಎಕನಾಮಿಕ್ಸ್ ಕ್ಲಾಸಸ್ ಗಳಿಂದ ನೂರಾರು ವಿದ್ಯಾರ್ಥಿಗಳು ಎಕನಾಮಿಕ್ಸ್ ನಲ್ಲಿ 100, 97, 98 ಸ್ಕೋರ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು, ಋತಿಕಾ ಅನ್ನುವಂತಹ ಒಬ್ಬ ಸ್ಟೂಡೆಂಟ್ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಿದ್ದಾರೆ. ಸೊ ಜಸ್ಟ್ ಕೇವಲ ಯೂಟ್ಯೂಬ್ ಕ್ಲಾಸಸ್ ಗಳಿಂದ. ಬಟ್ ಯಾವ ರೀತಿ ಅವರು 100 ಸ್ಕೋರ್ ಮಾಡಿದ್ರು, ಯಾವ ಮೆಥಡ್ ಫಾಲೋ ಮಾಡಿದ್ರು, ಯಾವ ರೀತಿ ಆನ್ಸರ್ ರೈಟಿಂಗ್ ಮಾಡಿದ್ರು, ಯಾವ ರೀತಿ ಚಾಪ್ಟರ್ಸ್ ಗಳನ್ನ ರಿವೈಸ್ ಮಾಡಿದ್ರು, ಅವೆಲ್ಲ ಸೀಕ್ರೆಟ್ಸ್ ನಿಮಗೆ, ಟಾಪರ್ಸ್ ನ ಸೀಕ್ರೆಟ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನೊಬ್ಬ ಸ್ಟೂಡೆಂಟ್ ಬಂದು ಎಕನಾಮಿಕ್ಸ್ ನಲ್ಲಿ 95 ಸ್ಕೋರ್ ಮಾಡಿರುವಂತದ್ದು. ತುಂಬಾ ಜನ ಸ್ಟೂಡೆಂಟ್ಸ್ ಗಳ ಸ್ಕ್ರೀನ್ ಶಾಟ್ಸ್ ಇದೆ, ಬಟ್ ನಿಮಗೆ ಒಂದು 3-4 ತೋರಿಸ್ತೇನೆ. ಸೊ ಅದರಿಂದ ನಿಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಈ ಸ್ಟೂಡೆಂಟ್ಸ್ ಇದಾರಲ್ಲ, ನಿಮ್ ತರಾನೇ ಕೂಡ ಪ್ರಾರಂಭದಲ್ಲಿ ಒಬ್ಬ ವೀಕ್ ಸ್ಟೂಡೆಂಟ್ ಆಗಿದ್ರು. ಇವ್ರಿಗೂ ಅನಿಸ್ತಿತ್ತು ಎಕನಾಮಿಕ್ಸ್ ಡಿಫಿಕಲ್ಟ್ ಇದೆ ಅಂತ ಹೇಳಿ. ಬಟ್ ಇವರು ಡೆಡಿಕೇಟೆಡ್ ಆಗಿ ಎಫರ್ಟ್ ಹಾಕಿದ್ರು. ಸೊ ಹಾಗಾಗಿ ಎಂಡ್ ನಲ್ಲಿ ಬಂದು ಇವ್ರದ್ದು ಇಷ್ಟು ಒಳ್ಳೆ ಸ್ಕೋರ್ ಆಗಿರುವಂತದ್ದು. ಬಸವರಾಜ್ ಎನ್ನುವಂತಹ ಸ್ಟೂಡೆಂಟ್, ಇವ್ರದ್ದು ಎಕನಾಮಿಕ್ಸ್ ನಲ್ಲಿ ಬಂದು 99, ಜಸ್ಟ್ 1 ಮಾರ್ಕ್ಸ್ ಅನ್ನ ಕಳೆದುಕೊಂಡಿದ್ದಾರೆ. ಯಾಕೆ ಈ 1 ಮಾರ್ಕ್ಸ್ ಕಳ್ಕೊಂಡ್ರು, ಏನಿದೆ, ಯಾಕೆ ಮಾರ್ಕ್ಸ್ ಅನ್ನ 2-3 ಮಾರ್ಕ್ಸ್ ಕಳ್ಕೊಳ್ತಾರೆ ಸ್ಟೂಡೆಂಟ್ಸ್, 100 ಟಾರ್ಗೆಟ್ ಯಾಕೆ ರೀಚ್ ಆಗೋದಿಲ್ಲ, ಅದನ್ನ ಯಾವ ರೀತಿ ಅವಾಯ್ಡ್ ಮಾಡಬಹುದು, ಕೆಲವೊಂದು ಟಿಪ್ಸ್ ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಅಂಡ್ ದೆನ್ ಮುತ್ತುರಾಜ್ ಅನ್ನುವಂತಹ ಸ್ಟೂಡೆಂಟ್ಸ್ ಎಕನಾಮಿಕ್ಸ್ ಅಲ್ಲಿ 97, ಜಸ್ಟ್ ನಮ್ಮ ಯೂಟ್ಯೂಬ್ ನ ಫ್ರೀ ಕ್ಲಾಸಸ್ ಗಳನ್ನ ನೋಡಿ. ಸೊ ನೀವು ಯಾವ ರೀತಿ ಎಕನಾಮಿಕ್ಸ್ ಅಲ್ಲಿ 100 ಸ್ಕೋರ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಅಂಡ್ ನಿಮ್ಮದು ಟಾರ್ಗೆಟ್ ಇದ್ರೆ, ಎಕನಾಮಿಕ್ಸ್ ನಲ್ಲಿ 100 ಸ್ಕೋರ್ ಮಾಡಬೇಕು ಅನ್ನುವಂತಹ ಟಾರ್ಗೆಟ್ ಇದ್ರೆ, ಒಂದ್ಸಲ ನನಗೆ ಕಾಮೆಂಟ್ ನಲ್ಲಿ ಬರೆದು ತಿಳಿಸಿ, ಐ ವಿಲ್ ಸ್ಕೋರ್ 100 ಇನ್ ಎಕನಾಮಿಕ್ಸ್. ಯಾಕೆಂದ್ರೆ ಮೊದಲು ಗುರಿ ಸೆಟ್ ಆಗಬೇಕು, ನಂತರ ಅದಕ್ಕೆ ದಾರಿ ಹುಡುಕ್ಬೇಕಾಗುತ್ತೆ, ಅದರ ಕಡೆ ವರ್ಕ್ ಮಾಡಬೇಕಾಗುತ್ತೆ, ಪ್ರಯತ್ನ ಮಾಡಬೇಕಾಗುತ್ತೆ, ಎಫರ್ಟ್ ಹಾಕ್ಬೇಕಾಗುತ್ತೆ. ಗುರಿನೇ ಇಲ್ಲ ಅಂದ್ರೆ IPL ನೋಡ್ತಾ ಕುತ್ಕೊಳ್ತೀರಾ, ಗೇಮ್ಸ್ ಆಡ್ತಾ ಕುತ್ಕೊಳ್ತೀರಾ, ಜೀವನವನ್ನ ಬರ್ಬಾದ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಗುರಿಯನ್ನ ಸೆಟ್ ಮಾಡ್ಕೊಳ್ಳಿ. ಆ ಗುರಿಯನ್ನ ನನಗೆ ನಮ್ಮ ಕಾಮೆಂಟ್ ನಲ್ಲಿ, ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಸೊ ಬನ್ನಿ, ಹಾಗಾದ್ರೆ ಸ್ಟೂಡೆಂಟ್ಸ್ ಫೇಸ್ ಮಾಡುವಂತಹ ಮೇನ್ ಪ್ರಾಬ್ಲಮ್ಸ್ ಗಳು ಏನು. ಸೊ ನಂಬರ್ 1 ನೋಡಿ, ಯಾವ ಕ್ಲಾಸಸ್ ಗಳನ್ನ ನೋಡ್ಬೇಕು. ಸೊ ಯೂಟ್ಯೂಬ್ ನಲ್ಲಿ ನಿಮ್ದು ಕ್ಲಾಸಸ್ ಇವೆ, ತುಂಬಾ ಜನ ಬೇರೆಯವರು ಕೂಡ ಕ್ಲಾಸಸ್ ಮಾಡ್ತಾ ಇದ್ದಾರೆ, ಕಾಲೇಜ್ ನಲ್ಲಿ ಕೂಡ ಲೆಕ್ಚರ್ಸ್ ಇರ್ತಾರೆ. ಯಾರ ಕ್ಲಾಸಸ್ ಗಳನ್ನ ನೋಡ್ಬೇಕು? ಎಸ್, ಅದಕ್ಕೆ ನಿಮ್ಗೆ ಇಲ್ಲಿ ಉತ್ತರ ಸಿಗುತ್ತೆ. ವಿಚ್ ಬುಕ್ ಟು ರೀಡ್, ಯಾವ ಪುಸ್ತಕ ಓದ್ಬೇಕು ಸರ್? ಈ ಪ್ರಶ್ನೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೀವು ಬುಕ್ ನಲ್ಲಿ ಏನಿದೆ ಅದನ್ನ ಓದ್ತೀರಾ ಅಂಡ್ ಅದನ್ನೇ ಎಕ್ಸಾಮ್ ನಲ್ಲಿ ಬರೀತೀರಾ. ಬುಕ್ ನಲ್ಲಿ ಏನಾದ್ರೂ ತಪ್ಪು ಇನ್ಫಾರ್ಮೇಶನ್ ಇದ್ರೆ ಮಾರ್ಕ್ಸ್ ಕಳೆದುಕೊಳ್ತೀರಾ. ಎಸ್, ಈ ರೀತಿ ಆಗುತ್ತೆ. ಇದೇ ವರ್ಷ 97 ಸ್ಕೋರ್ ಮಾಡಿರುವಂತಹ ಒಬ್ಬ ಸ್ಟೂಡೆಂಟ್ ಎಕನಾಮಿಕ್ಸ್ ನಲ್ಲಿ ಆನ್ಸರ್ ಕಾಪಿ 100 ಸಿಗುತ್ತೆ ಅಂತ ಹೇಳಿ ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡಿದಾಗ ಸ್ಕ್ಯಾನ್ಡ್ ಕಾಪಿ ಬಂದಿತ್ತು. ಅದರಲ್ಲಿ ಅವರು 1 ಮಾರ್ಕ್ಸ್ ಅನ್ನ ಕಳೆದುಕೊಂಡ್ರು, ಕೇವಲ ತಪ್ಪಾಗಿರುವಂತಹ ಒಂದು ಪುಸ್ತಕವನ್ನ ಓದಿ. ಮುಂದೆ ಅದನ್ನ ಎಕ್ಸಾಂಪಲ್ ಕೊಡ್ತೀನಿ, ಅದನ್ನ ತಿಳಿಸ್ತೀನಿ ಏನಾಯ್ತು, ಯಾವ ರೀತಿ, ಯಾಕ ಮಿಸ್ಟೇಕ್ ಆಯ್ತು, ಯಾವ ಪುಸ್ತಕವನ್ನ ಓದಬೇಕು ಅದನ್ನ ನಿಮ್ಗೆ ತಿಳಿಸ್ತೀನಿ. ಅಂಡ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಸರ್, ನಮ್ಮದೇ ಆಗಿರುವಂತಹ ನೋಟ್ಸ್ ಅನ್ನ ಮಾಡಬೇಕು ಅಥವಾ ಬೇಡವೋ? ಎಸ್, ನಾನು ನಿಮ್ಗೆ ಅದನ್ನು ಕೂಡ ತಿಳಿಸ್ತೀನಿ. ಅಂಡ್ ದೆನ್ ರಿವಿಷನ್. ನೀವು ಎಷ್ಟು ಕ್ಲಾಸಸ್ ಆದ್ರೂ ನೋಡಿ, ಎಷ್ಟಾದ್ರೂ ವಿಡಿಯೋಸ್ ನೋಡಿ, ಬಟ್ ರಿವಿಷನ್ ಯಾವ ರೀತಿ ಮಾಡಬೇಕು ಅದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಎಕನಾಮಿಕ್ಸ್ ಅಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮ್ಗೆ ಇಲ್ಲಿ ಟಾಪರ್ಸ್ ವಿದ್ಯಾರ್ಥಿಗಳ ರಿವಿಷನ್ ಸ್ಟ್ರಾಟಜಿಯನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಂಡ್ ಕೊನೆಯದಾಗಿ, ಎಕನಾಮಿಕ್ಸ್ ಈಸಿ ಇದೆಯಾ ಅಥವಾ ಟಫ್ ಇದೆಯಾ ಸರ್? ಬನ್ನಿ ನೋಡೋಣ, ಈಸಿ ಇದೆಯಾ ಅಥವಾ ಟಫ್ ಇದೆಯಾ ಅನ್ನೋದನ್ನ. ಸೊ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ. ಲೆಕ್ಚರ್ಸ್, ಯಾರ ಕ್ಲಾಸಸ್ ಗಳನ್ನ ನೋಡ್ಬೇಕು ಅಂದ್ರೆ, ಎಕನಾಮಿಕ್ಸ್ ಅನ್ನ ಸ್ಟಡಿ ಮಾಡುವಂತಹ ಸರಿಯಾದಂತಹ ವಿಧಾನ ಯಾವುದು? ರೈಟ್ ಅಪ್ರೋಚ್ ಟು ಸ್ಟಡಿ ಎಕನಾಮಿಕ್ಸ್. ಕೇವಲ ನಾನು ನಿಮ್ಗೆ 3 ಸ್ಟೆಪ್ಸ್ ಗಳನ್ನ, 3 ಟಿಪ್ಸ್ ಗಳನ್ನ ಕೊಡ್ತಾ ಇದ್ದೀನಿ. ನಂಬರ್ 1 ನೋಡಿ, ಲೆಕ್ಚರ್ ಅನ್ನ ನೋಡಿ. ಡೈರೆಕ್ಟ್ಲಿ ಪುಸ್ತಕ ಓದ್ಬೇಡಿ, ಅರ್ಥ ಆಗೋದಿಲ್ಲ. ಸೊ ಈಗ ಯಾರ ಕ್ಲಾಸ್ ಅನ್ನ ನೋಡ್ಬೇಕು ನೋಡಿ, ನೀವು ಕಾಲೇಜ್ ಹೋಗ್ತಾ ಇದ್ದೀರಾ, ಕಾಲೇಜ್ ನಲ್ಲಿ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ರೆ, ಅದು ನಿಮ್ಗೆ ಅರ್ಥ ಆಗ್ತಾ ಇದ್ರೆ ಕಾಲೇಜ್ ನ ಟೀಚರ್ ಅನ್ನ ಫಾಲೋ ಮಾಡಿ.
ಇಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ ತುಂಬಾ ಜನ ಟೀಚ್ ಮಾಡ್ತಾ ಇದ್ದಾರೆ. ನನ್ನ ಕ್ಲಾಸಸ್ಗಳು ಕೂಡ ಇವೆ, ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ. ಒನ್ ಶಾರ್ಟ್ ಕ್ಲಾಸಸ್ ಇವೆ ಪ್ರತಿ ಚಾಪ್ಟರ್ ನ ಮೇಲೆ ಅಂಡ್ ಪ್ರತಿ ಟಾಪಿಕ್ ನ ಮೇಲೆ ಚಿಕ್ಕ ಚಿಕ್ಕ ಕ್ಲಾಸಸ್ಗಳು ಇವೆ. ನೋಡಿ ನಿಮ್ಗೆ ಅರ್ಥ ಆಗ್ತಾ ಇದ್ರೆ ಅದನ್ನ ಫಾಲೋ ಮಾಡಿ. ಯಾವ್ದಾದ್ರು ಒಬ್ಬ ಟೀಚರ್ ಅಥವಾ ಸರ್ ಅನ್ನ ಫಾಲೋ ಮಾಡಿ ಲೆಕ್ಚರ್, ರೈಟ್. ಅಂಡ್ ದೆನ್ ಸೆಕೆಂಡ್ ಬಂದು ರಿವೈಸ್. ಆ ಲೆಕ್ಚರ್ ನೋಡಿದ ತಕ್ಷಣ, ಯೂಟ್ಯೂಬ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು, ಅದನ್ನ ನೋಡಿದ ತಕ್ಷಣ ಸೇಮ್ ಡೇ ಅದನ್ನ ರಿವೈಸ್ ಮಾಡಿ. ಅದು ಇಂಪಾರ್ಟೆಂಟ್. ರಿವೈಸ್ ಮಾಡಲಿಲ್ಲ ಅಂದ್ರೆ ಒಂದ್ ರೀತಿ ಬರ್ಡನ್ ಆಗುತ್ತೆ. ಎಕ್ಸಾಮ್ ಎಂಡ್ ನಲ್ಲಿ ಇದ್ದಾಗ 1 month 2 months ಬಿಫೋರ್ ಪ್ರಿಪೇರ್ ಆಗಿ 199 ಸ್ಕೋರ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅಂಡ್ ಮೂರನೇದಾಗಿ ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳು ಇವೆರಡೇ ಸ್ಟೆಪ್ಸ್ ಮಾಡ್ತಾರೆ, ಇಲ್ಲಿಗೇನೆ ಸ್ಟಾಪ್ ಆಗ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ನಲ್ಲಿ ಓದೋದ್ರಿಂದ ಮಾರ್ಕ್ಸ್ ಕೊಡೋದಿಲ್ಲ, ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರಿಂದ ಮಾರ್ಕ್ಸ್ ಕೊಡೋದಿಲ್ಲ. ಬದಲಾಗಿ ನೀವು ಎಕ್ಸಾಮ್ ನಲ್ಲಿ ಏನ್ ಮಾಡ್ಬೇಕ್ರಿ, ಆನ್ಸರ್ ಗಳನ್ನ ಬರಿಬೇಕು, ಅವಾಗ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಆನ್ಸರ್ ಬರಿಬೇಕು ಅಂದ್ರೆ ಅದನ್ನ ಮೊದಲು ಪ್ರಾಕ್ಟೀಸ್ ಮಾಡಬೇಕು. ಸೊ ಹಾಗಾಗಿ ಒಂದು ಟಾಪಿಕ್ ಸ್ಟಡಿ ಮಾಡಿದ ನಂತರ ಅದರ ಮೇಲೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಅದು ಪ್ರಾಕ್ಟೀಸ್ ಕ್ವಶನ್ ಇರ್ಬೋದು ಅಥವಾ ಅದು PYQs, ಹಿಂದಿನ ವರ್ಷದ ಎಕ್ಸಾಮ್ಗಳಲ್ಲಿ ಕೇಳಿರುವಂತ ಪ್ರಶ್ನೆ ಇರ್ಬೋದು. ಅದನ್ನ ಸಾಲ್ವ್ ಮಾಡಿ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಆ ಟಾಪಿಕ್ ಅರ್ಥ ಆಗಿದೆಯೋ ಇಲ್ವೋ. ಅರ್ಥ ಆಗಿಲ್ಲ ಅಂದ್ರೆ ಅದನ್ನ ರಿವಿಷನ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಅರ್ಥ. ಈ 3 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಕ್ಲಾಸ್ ನೋಡಿ, ಯಾವ್ದು ಇಷ್ಟ ಆಗುತ್ತೆ ಅವ್ರದ್ದು ನನ್ನ ಕ್ಲಾಸ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಎರಡನೇದಾಗಿ ರಿವೈಸ್ ಮಾಡಿ, ಮೂರನೇದಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಸೊ ಇಲ್ಲಿ ನಿಮ್ದು ಮೊದಲನೇ ಡೌಟ್ ಈಗ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಬಂದು ತುಂಬಾ ಜನ ವಿದ್ಯಾರ್ಥಿಗಳಲ್ಲಿ ಒಂದು ಡೌಟ್ ಇರುತ್ತೆ, ಯಾವ ಪುಸ್ತಕವನ್ನ ಓದಬೇಕು, ವಿಚ್ ಬುಕ್ ಟು ರೀಡ್. ಇದು ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ರಾಂಗ್ ಪುಸ್ತಕವನ್ನ ಓದಿದ್ರೆ ತುಂಬಾ ದೊಡ್ಡ ಸಮಸ್ಯೆನ ನೀವು ಮಾಡ್ತೀರಾ, ತುಂಬಾ ಅಂಕಗಳನ್ನ ಕಳೆದುಕೊಳ್ತೀರಾ. ಯಾಕೆ ಹೇಳ್ತಾ ಇದ್ದೀನಿ, ನನಗೆ ತುಂಬಾ ನೋವಾಗುತ್ತೆ ಮನಸ್ಸಿಗೆ ಈ ರೀತಿಯ ಎಕ್ಸಾಂಪಲ್ಸ್ ಗಳನ್ನ, ಈ ರೀತಿಯ ಒಂದು ಘಟನೆಗಳು ಆದಾಗ. ಈ ಸ್ಟೂಡೆಂಟ್ ನೋಡಿ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, ಇವರೊಂದು ಪುಸ್ತಕವನ್ನ ಓದಿದ್ರು. ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳಲಾಗಿತ್ತು ಹೂಡಿಕೆ ಬಿಂಬಕ. ಇದು ನಿಮಗೆ ಸಮಗ್ರ ಅರ್ಥಶಾಸ್ತ್ರ, ಸೆಕೆಂಡ್ PUC ಅಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ 2 ಪಾರ್ಟ್ಸ್ ಇವೆ. ಸಮಗ್ರ ಅರ್ಥಶಾಸ್ತ್ರದ 4ನೇ ಅಧ್ಯಾಯದಿಂದ ಒಂದು ಪ್ರಶ್ನೆ ಕೇಳಿದ್ರು, ಹೂಡಿಕೆ ಬಿಂಬಕದ ಮೇಲೆ 4 ಅಂಕದ ಪ್ರಶ್ನೆ. 4 ಅಂಕದ ಪ್ರಶ್ನೆ. ಸೊ ಅಲ್ಲಿ ಸ್ಟೂಡೆಂಟ್ ಏನ್ ಬರಿಬೇಕಾಗಿತ್ತು, ಹೂಡಿಕೆ ಬಿಂಬಕದ ಮೀನಿಂಗ್ ಬರಿಬೇಕಾಗಿತ್ತು. ಅವ್ರೇನ್ ಮಾಡಿದ್ರು, ಅವ್ರು ಓದಿರುವಂತ ಪುಸ್ತಕದಲ್ಲಿ ಏನ್ ಡೆಫಿನೇಷನ್ ಇದೆ ಅದನ್ನ ಬರೆದ್ರು. ಅವ್ರ ಬುಕ್ ನಲ್ಲಿ ಕೊಡಲಾಗಿದ್ದು ಅನುಭೋಗ ಹೂಡಿಕೆ ಮತ್ತು ಸ್ವಾಯತ್ತ ಹೂಡಿಕೆ ಮತ್ತು ಪ್ರೇರಿತ ಹೂಡಿಕೆ ನಡುವಿನ ಸಂಬಂಧವನ್ನ ಹೂಡಿಕೆ ಬಿಂಬಕ ಅಂತ ಬರೆದ್ರು. ಅದು ರಾಂಗ್ ಆನ್ಸರ್. ಆದಾಯ ಮತ್ತು ಹೂಡಿಕೆ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನ ನಾವು ಹೂಡಿಕೆಯ ಬಿಂಬಕ ಅಂತೇವಿ. ನಾನು ಅವ್ರಿಗೆ ಈ ರೀತಿ ಹೇಳಿದೆ, ನನಗೆ ಅವರು ಆನ್ಸರ್ ಕಾಪಿ ಕಳಿಸಿದ್ರು, ಚೆಕ್ ಮಾಡಿ ಸರ್ ಉತ್ತರ ಸರಿಯಾಗಿದೆ, ಆದ್ರೂ ಮಾರ್ಕ್ಸ್ ಕಟ್ ಮಾಡಿದ್ದಾರೆ ಅಂತ ಹೇಳಿ. ನಾನು ಚೆಕ್ ಮಾಡಿ ಹೇಳಿದೆ ಈ ಆನ್ಸರ್ ತಪ್ಪಾಗಿದೆ ಅಂತ ಹೇಳಿ. ಅವ್ರು ಏನ್ ಮಾಡಿದ್ರು ಗೊತ್ತಾ, ತನ್ನ ಪುಸ್ತಕ, ಅವ್ರು ಓದಿರುವಂತ ಪುಸ್ತಕದ ಫೋಟೋ ಕಳಿಸಿದ್ರು. ಸರ್ ಬುಕ್ ನಲ್ಲಿ ಇದೇ ರೀತಿ ಕೊಡಲಾಗಿದೆ, ಅದಕ್ಕೆ ನಾನು ಈ ರೀತಿ ಬರ್ದಿದ್ದೀನಿ. ಬಟ್ ಸಮಸ್ಯೆ ಎಲ್ಲಿದೆ ಅಂದ್ರೆ ಸ್ಟೂಡೆಂಟ್ ನ ಪ್ರಾಬ್ಲಮ್ ಅಲ್ಲ, ಸ್ಟೂಡೆಂಟ್ ನ ಮಿಸ್ಟೇಕ್ ಅಲ್ಲ, ಆ ಬುಕ್ ನಲ್ಲೇ ತಪ್ಪಾಗಿ ಡೆಫಿನೇಷನ್ ಕೊಡಲಾಗಿದೆ. ಸೊ ನೀವು ತಪ್ಪಾಗಿರುವಂತಹ ಪುಸ್ತಕವನ್ನ ಆಯ್ಕೆ ಮಾಡಿಕೊಂಡು ಓದಿದ್ರೆ ಈ ಸಮಸ್ಯೆ ಆಗುತ್ತೆ. ರಿಸಲ್ಟ್ ಬಂದ ದಿನ ನಿಮಗೆ ತುಂಬಾ ನೋವಾಗುತ್ತೆ ಮನಸ್ಸಿಗೆ. ಸೊ ಹಾಗಾಗಿ ಸರಿಯಾದಂತಹ ಪುಸ್ತಕವನ್ನ ಓದಿ. ಸೊ ಈಗ ಯಾವ ಪುಸ್ತಕ ಓದಬೇಕು ಅಂದ್ರೆ, ಈಗ ನೋಡಿ ಮಾರ್ಕೆಟ್ ನಲ್ಲಿ ನಿಮ್ಮ ನ್ಯೂ ಸಿಲೆಬಸ್ಗೆ ತಕ್ಕಂತೆ ಬೆಸ್ಟ್ ಬುಕ್ ನನಗೆ ಇನ್ನೂವರೆಗೆ ಸಿಕ್ಕಿಲ್ಲ. ಸೊ ಅಲ್ಲಿವರೆಗೆ ನಾನು ಪ್ರಿಪೇರ್ ಮಾಡಿರುವಂತ ನೋಟ್ಸ್ ಅನ್ನ ನೀವು ಓದಬಹುದು. ಫ್ರೀ ಆಗಿ ಅವೈಲೇಬಲ್ ಇವೆ. ಆ ನೋಟ್ಸ್ಗಳು ನಿಮಗೆ ಸಿಗುತ್ತೆ ನಮ್ಮ ಆಪ್ ನಲ್ಲಿ, ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ. ಟೆಲಿಗ್ರಾಮ್ ನ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿ ನೀವು ಜಾಯಿನ್ ಆಗ್ಬೋದು, ಅಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿವರೆಗೆ ಆ ನೋಟ್ಸ್ ಅನ್ನ ರೆಫರ್ ಮಾಡಿ. ಬಟ್ ಆ ಬುಕ್ ನನಗೆ ಏನಾದರೂ ಬೆಸ್ಟ್ ಬುಕ್ ಸಿಕ್ಕರೆ ಆ ಬುಕ್ ನಾನು ನಿಮಗೆ ಖಂಡಿತ ರೆಫರ್ ಮಾಡ್ತೀನಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ. ಸೊ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಚೆಕ್ ಮಾಡಬಹುದು. ನೀವು ಲೇಟ್ ಆಗಿ ವಿಡಿಯೋ ನೋಡ್ತಾ ಇದ್ರೆ, ಒಂದು ವೇಳೆ ನನಗೆ ಆ ಪುಸ್ತಕ ಸಿಕ್ಕಿದ್ರೆ ಅದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗಡೆ ಕೊಟ್ಟಿರ್ತೇನೆ, ಸರಿನಾ? ಅಲ್ಲಿವರೆಗೆ ನನ್ನ ನೋಟ್ಸ್ ಅನ್ನ ನೀವು ರೆಫರ್ ಮಾಡಬಹುದು. ಅಂಡ್ ದೆನ್ ಬರುತ್ತೆ ನೋಟ್ ಮೇಕಿಂಗ್ ಸ್ಟ್ರಾಟಜಿ. ನೋಟ್ಸ್ ಯಾವ ರೀತಿ ಮಾಡಬೇಕು, ನೋಟ್ಸ್ ಮಾಡುವಂತ ಅವಶ್ಯಕತೆ ಇದೆಯಾ ಸರ್? ನೀವೇ ನೋಟ್ಸ್ ಕೊಡ್ತಾ ಇದ್ದೀರಿ, ಮತ್ತೆ ಯಾಕೆ ಮಾಡಬೇಕು? ಇಲ್ಲ ರೀ, ನೋಟ್ಸ್ ಮಾಡಬೇಕಾಗುತ್ತೆ. ಮೇಕ್ ಯುವರ್ ಓನ್ ನೋಟ್ಸ್, ನಿಮ್ಮದೇ ನೋಟ್ಸ್ ಅನ್ನ ಮಾಡಿ. ನಾನು ನೋಡಿ, ನೀವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಕಲರ್ಫುಲ್ ಆಗಿರುವಂತಹ ಈ ನೋಟ್ಸ್ ಅನ್ನ ನಿಮಗೆ ಫ್ರೀ ಆಗಿ ಪ್ರೊವೈಡ್ ಮಾಡ್ತೀನಿ. ಬಟ್ ಆದರೂ ಕೂಡ ನೋಟ್ಸ್ ಅನ್ನ ನೀವು ಮಾಡಬೇಕು. ಯಾಕೆ ಅಂದ್ರೆ ನೀವು ಎಕ್ಸಾಮ್ ನಲ್ಲಿ ಬರೀಬೇಕಲ್ಲ. ಸೊ ಅದಕ್ಕೆ ನಿಮಗೆ ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನಿಮ್ಮದೇ ಆಗಿರುವಂತಹ ನೋಟ್ಸ್ ಅನ್ನ ಮಾಡಿ. ನೆನಪಿಟ್ಟುಕೊಳ್ಳಿ, ಯಾವಾಗ್ಲೂ ಈ ಹ್ಯಾಂಡ್ ಮತ್ತು ಹೆಡ್ ಇವೆರಡರ ನಡುವೆ ಡೈರೆಕ್ಟ್ ಕನೆಕ್ಷನ್ ಇದೆ. ಕೈಯಿಂದ ಏನ್ ಬರಿತೀರಿ, ಹ್ಯಾಂಡ್ ನಿಂದ ಏನ್ ಬರಿತೀರಿ, ಅದು ಡೈರೆಕ್ಟ್ಲಿ ಹೆಡ್ ನಲ್ಲಿ ಹೋಗುತ್ತೆ, ತಲೆಯಲ್ಲಿ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮದೇ ಆಗಿರುವಂತಹ ನೋಟ್ಸ್ ಅನ್ನ ರೆಡಿ ಮಾಡಿ. ನಾನು ನಿಮಗೆ ಎಕ್ಸಾಮ್ ಹತ್ತಿರ ಇದ್ದಾಗ ಈ ಬ್ಯೂಟಿಫುಲ್ ಕಲರ್ಫುಲ್ ಆಗಿರುವಂತಹ ನೋಟ್ಸ್ ಅನ್ನ ಅಪ್ಡೇಟ್ ಮಾಡಿ ಪ್ರೊವೈಡ್ ಮಾಡ್ತೀನಿ ಫಾರ್ ಫ್ರೀ ಆಫ್ ಕಾಸ್ಟ್. ಅಲ್ಲಿವರೆಗೆ ನೀವು ನೋಟ್ಸ್ ಅನ್ನ
ಮಾಡಿ. ಅದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಓದಿದ್ದು ತುಂಬಾ ಲಾಂಗ್ ಟೈಮ್ ವರೆಗೆ ನೆನಪು ಕೂಡ ಉಳಿಯುತ್ತೆ. ಸೊ ಹಾಗಾಗಿ ನಿಮ್ಮದೇ ಆಗಿರುವಂತ ನೋಟ್ಸ್ ಅನ್ನ ಮಾಡಿ. ಟಾಪರ್ಸ್ ಇದನ್ನ ಮಾಡ್ತಾರೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಅಂಡ್ ಫೈನಲಿ ಬಂದು ರಿವಿಷನ್ ಸ್ಟ್ರಾಟಜಿ. ಎಷ್ಟೇ ಕ್ಲಾಸಸ್ ನೋಡ್ಕೊಳ್ಳಿ, ಎಷ್ಟೇ ನೋಟ್ಸ್ ಓದಿ, ಸರಿಯಾಗಿ ರಿವಿಷನ್ ಮಾಡಲಿಲ್ಲ, ಸರಿಯಾದ ಟೈಮ್ ನಲ್ಲಿ ರಿವಿಷನ್ ಮಾಡಲಿಲ್ಲ ಅಂದ್ರೆ ನೀವು ಓದಿದ್ದು ಏನು ಬೆನಿಫಿಟ್ ನಿಮಗೆ ಕೊಡೋದಿಲ್ಲ ಅಂಡ್ ಮಾರ್ಕ್ಸ್ ಕೂಡ ಸಿಗೋದಿಲ್ಲ. ಅಂಡ್ ಇಲ್ಲಿ ರಿವಿಷನ್ ಸ್ಟ್ರಾಟಜಿಗೆ ಬಂದಾಗ ಇದು ಟಾಪರ್ಸ್ ಫಾಲೋ ಮಾಡುವಂತಹ ಸ್ಟ್ರಾಟಜಿ. ಸಿಂಪಲ್ ಆಗಿ 3 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ನಂಬರ್ 1, ಒಂದು ಕ್ಲಾಸ್ ನೋಡ್ತೀರಾ, ಯೂಟ್ಯೂಬ್ ಆಗಿರ್ಬೋದು ಅಥವಾ ನಿಮ್ಮ ಕಾಲೇಜ್ನಲ್ಲಿ ಆಗಿರ್ಬೋದು, ಒಂದು ಕ್ಲಾಸ್ ಅಟೆಂಡ್ ಮಾಡಿದ ನಂತರ ಆ ಟಾಪಿಕ್ ಅನ್ನ ಅದೇ ದಿನ ಏನ್ ಮಾಡಿ, ರಿವೈಸ್ ಮಾಡಿ, ಸೇಮ್ ಡೇ ರಿವೈಸ್ ಮಾಡಿ. ಅದರಿಂದ ಆ ಟಾಪಿಕ್ ಚೆನ್ನಾಗಿ ಅರ್ಥ ಆಗುತ್ತೆ ಅಂಡ್ ಅದರಲ್ಲಿ ನೀವು ಪರ್ಫೆಕ್ಟ್ ಕೂಡ ಆಗ್ತೀರಾ. ಡೈಲಿ ರಿವಿಷನ್ ಇದು. ವೀಕ್ ನಲ್ಲಿ 3 ಕ್ಲಾಸಸ್ ಆದ್ರೆ 3 ದಿನ ರಿವಿಷನ್ ಮಾಡಿ, ಸಿಂಪಲ್. ಅದರ ನಂತರ ಏನಾಗುತ್ತೆ, ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. 1 ವೀಕ್ ನಲ್ಲಿ ಅಥವಾ 2 ವಾರದಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಬಹುದು. ಆ ಚಾಪ್ಟರ್ ಕಂಪ್ಲೀಟ್ ಆದಾಗ ಅವಾಗ ಮತ್ತೊಂದ್ಸಲ ಆ ಇಡೀ ಚಾಪ್ಟರ್ ಅನ್ನ ರಿವೈಸ್ ಮಾಡಿ. ಅದರಿಂದ ಏನಾಗುತ್ತೆ, ಆ ಇಡೀ ಚಾಪ್ಟರ್ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಟಾಪಿಕ್ಸ್ ಗಳ ನಡುವೆ, ಕಾನ್ಸೆಪ್ಟ್ ಗಳ ನಡುವೆ ಇರುವಂತಹ ಸಂಬಂಧ, ಒಂದು ಲಿಂಕ್ ನಿಮಗೆ ಅರ್ಥ ಆಗುತ್ತೆ. ಕ್ವಶನ್ಸ್ ಈಸಿ ಇರೋದಿಲ್ಲ. ಕ್ವಶನ್ಸ್ ಎಕ್ಸಾಮ್ ನಲ್ಲಿ ತುಂಬಾ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಈ ವರ್ಷ ನೋಡಿ ತುಂಬಾ ಜನ ವಿದ್ಯಾರ್ಥಿಗಳು ಕೇವಲ ಕಂಠಪಾಠ ಮಾಡ್ತಾ ಹೋದ್ರು, ಬೈ ಹಾರ್ಟ್ ಮಾಡ್ತಾ ಹೋದ್ರು. ಕೊನೆಯಲ್ಲಿ ಏನ್ ಮಾಡಿದ್ರು, PU ಬೋರ್ಡ್ ಅವರು ಕ್ವಶನ್ಸ್ ಗಳನ್ನ ಚೇಂಜ್ ಮಾಡಿ ಹೊಸ ಕ್ವಶನ್ಸ್ ತಂದ್ರು. ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ ಅಂದ್ರೆ ಎಲ್ಲಿವರೆಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋದಿಲ್ವೋ ಅಲ್ಲಿವರೆಗೆ ಆನ್ಸರ್ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಬೇಕಾದಷ್ಟು ಬೈ ಹಾರ್ಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಕೊನೆಯಲ್ಲಿ 2-3 ತಿಂಗಳ ಇದ್ದಾಗ ಚೇಂಜಸ್ ಗಳನ್ನ ಮಾಡ್ತಾರೆ ಕ್ವಶನ್ ಬ್ಯಾಂಕ್ ನಲ್ಲಿ. PU ಬೋರ್ಡ್ ನವರು ಪ್ರತಿ ವರ್ಷ ಮಾಡ್ತಾರೆ. ಸೊ ಹಾಗಾಗಿ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಆನ್ಸರ್ ಮಾಡಬಹುದು. ಅದಕ್ಕೆ ರಿವಿಷನ್ ಗಾಗಿ ಈ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ. ಅಂಡ್ ದೆನ್ ಬಿಫೋರ್ ಟೆಸ್ಟ್, ಈಗ 2 ಚಾಪ್ಟರ್ 3 ಚಾಪ್ಟರ್ ಆದ ನಂತರ ನಿಮ್ಮ ಕಾಲೇಜ್ ನಲ್ಲಿ ಏನ್ ಮಾಡ್ತಾರೆ, ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. IA ಟೆಸ್ಟ್ ಆಗಿರ್ಬಹುದು, ಯಾವ್ದಾವ್ದೋ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಆಗ ಟೆಸ್ಟ್ ಗಿಂತ ಮುಂಚಿತವಾಗಿ ಅಫ್ಕೋರ್ಸ್ ನೀವು ರಿವೈಸ್ ಮಾಡಬೇಕಾಗುತ್ತೆ 2-3 ಚಾಪ್ಟರ್ಸ್ ಗಳನ್ನ. ಸೊ ಈ ರೀತಿ ನೀವು 3 ಟೈಮ್ಸ್ ಒಂದು ಚಾಪ್ಟರ್ ಅನ್ನ ಅಥವಾ ಒಂದು ಟಾಪಿಕ್ ಅನ್ನ ರಿವೈಸ್ ಮಾಡಿದ್ದೆ ಆದ್ರೆ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಆ ಗುರಿ ಸಾಧಿಸಲಿಕ್ಕೆ ಯಾರು ನಿಮ್ಮನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ರಿವಿಷನ್ ಸ್ಟ್ರಾಟಜಿಯನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ, ಒಂದು ಡೈಲಿ ಟಾಪಿಕ್ ಮುಗಿದ ನಂತರ, ಕ್ಲಾಸ್ ನೋಡಿದ ನಂತರ ಅದನ್ನ ರಿವೈಸ್ ಮಾಡಿ. 2ನೇದಾಗಿ ಆ ಚಾಪ್ಟರ್ ಕಂಪ್ಲೀಟ್ ಆದ ನಂತರ, 3ನೇದು ಬಂದು ಆ ಬಿಫೋರ್ ಟೆಸ್ಟ್ ಎಕ್ಸಾಮ್ಗಿಂತ ಮುಂಚಿತವಾಗಿ. ನನ್ನ ಫೈನಲ್ ಎಕ್ಸಾಮ್ ಹೇಳ್ತಾ ಇಲ್ಲ, ನಿಮ್ದು IA ಎಕ್ಸಾಮ್ ಆಗಿರ್ಬೋದು, ಅದು ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಈ ರೀತಿ ಪ್ರತಿ ಎಕ್ಸಾಮ್ಗಿಂತ ಮುಂಚಿತವಾಗಿ. ಅಂಡ್ ದೆನ್ ಎಕನಾಮಿಕ್ಸ್ ಸರ್ ಈಸಿ ಇದೆಯಾ ಅಥವಾ ಟಫ್ ಇದೆಯಾ? ನೀವು ಫಸ್ಟ್ PUC ಎಕನಾಮಿಕ್ಸ್ ಸ್ಟಡಿ ಮಾಡಿದಿರಿ, ಅಲ್ಲಿ ತುಂಬಾ ನಂಬರ್ಸ್ ಇದ್ದು, ತುಂಬಾ ಲೆಕ್ಕಾಚಾರ ಮಾಡೋದಿತ್ತು, ತುಂಬಾ ಕಥೆಗಳು ಇದ್ವು, ಭಾರತದಲ್ಲಿ ಏನಾಯ್ತು ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ, ನಂತರ ಅದು ಇದು ತುಂಬಾ ಥಿಯರಿ ಇತ್ತು. ಅದು ನಿಮಗೆ ಟಫ್ ಅನ್ಸಿರ್ಬಹುದು. ಬಟ್ ಸೆಕೆಂಡ್ PUC ಎಕನಾಮಿಕ್ಸ್ ಇದೆಲ್ಲ ನೋಡಿ, ಅಷ್ಟು ಟಫ್ ಆದ್ರೂ ಇಲ್ವೇ ಇಲ್ಲ. ಅಂಡ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, ಇಲ್ಲಿ ಇಡೀ ಚಾಪ್ಟರ್ಸ್ ನಲ್ಲಿ, ಇಡೀ ಬುಕ್ ನಲ್ಲಿ ಕಾನ್ಸೆಪ್ಟ್ ಇವೆ. ಅಂಡ್ ಈ ಕಾನ್ಸೆಪ್ಟ್ಗಳು ನಿಮ್ಮ ಡೈಲಿ ಲೈಫ್ ನಲ್ಲಿ ಅನ್ವಯ ಆಗ್ತವೆ, ಡೈಲಿ ಲೈಫ್ ನಲ್ಲಿ ಅಪ್ಲೈ ಆಗ್ತವೆ. ಅಂದ್ರೆ ನೀವು ಇದರ ಸರಿಯಾಗಿ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡಿದ್ರೆ ಆದ್ರೆ ಎವ್ರಿ ಡೇ ಲೈಫ್ ನಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಎಸ್ ಹೌದಲ್ಲ, ಎಕನಾಮಿಕ್ಸ್ ಅಲ್ಲಿ ನಾವು ಇದನ್ನ ಸ್ಟಡಿ ಮಾಡಿದ್ವಿ, ಇದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ. ಅಂತಹ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗಳು ಇವೆ. ಕೇವಲ ಮಾರ್ಕ್ಸ್ ಮೇಲೆ ಫೋಕಸ್ ಮಾಡದೆ ಎಕನಾಮಿಕ್ಸ್ ಅನ್ನ ಅರ್ಥ ಮಾಡಿಕೊಳ್ಳೋದರ ಮೇಲೆ ಫೋಕಸ್ ಮಾಡಿ. ಎಕನಾಮಿಕ್ಸ್ ಅನ್ನ ಆಸ್ ಅ ಸಬ್ಜೆಕ್ಟ್ ಯು ಕ್ಯಾನ್ ಲಿವ್ ಇಟ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಅಂತಹ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅದು. ಕೇವಲ ಮಾರ್ಕ್ಸ್ಗೆ ಓದಬೇಡಿ. ಮಾರ್ಕ್ಸ್ ಇದೆಲ್ಲ ಅದು ಬೈ ಪ್ರಾಡಕ್ಟ್, ಓದಿದ್ರೆ ಪಕ್ಕ ಸಿಗುತ್ತೆ ಮಾರ್ಕ್ಸ್. ಬಟ್ ಸಬ್ಜೆಕ್ಟ್ ಅರ್ಥ ಮಾಡಿಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಅದು ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಕನಾಮಿಕ್ಸ್ ನೋಡಿ ಈಸಿ ಅಲ್ಲ, ಟಫ್ ಅಲ್ಲ, ಅದು ನೀವು ಯಾವ ರೀತಿ ಅನ್ಕೊಳ್ತೀರೋ ಆ ರೀತಿ. ಈಸಿ ಅನ್ಕೊಂಡ್ರೆ ಈಸಿ, ಟಫ್ ಅನ್ಕೊಂಡ್ರೆ ಟಫ್. ಈಗ ಆಯ್ಕೆ ನಿಮ್ಮ ಕೈಯಲ್ಲಿದೆ. ನಾನು ಹೇಳ್ತೀನಿ ಎಕನಾಮಿಕ್ಸ್ ಹೇಳಿ, ಎಕನಾಮಿಕ್ಸ್ ಈಸಿ ಇದೆ ಅಂತ ಹೇಳಿ ಪ್ರತಿದಿನ ಹೇಳಿ. ನಾನು ಸೆಕೆಂಡ್ PUC ಇದ್ದಾಗ ನನ್ನ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸ್ ಎಕನಾಮಿಕ್ಸ್ ತುಂಬಾ ಟಫ್ ಇದೆ, ಫಸ್ಟ್ PUC ಜಸ್ಟ್ ನಂದು 40 ಆಗಿದೆ, ನಂದು 50 ಆಗಿದೆ, ನಂದು 60 ಆಗಿದೆ, ಎಕನಾಮಿಕ್ಸ್ ತುಂಬಾ ಟಫ್ ಇದೆ ಅಂತ ತುಂಬಾ ಜನ ಫೇಲ್ ಆಗ್ತಾರೆ ಅಂತ ಹೇಳಿ ಈ ರೀತಿ ಮೈಂಡ್ ಸೆಟ್ ಡೆವಲಪ್ ಮಾಡಿದ್ರೆ ಎಕನಾಮಿಕ್ಸ್ ನಿಮಗೆ ಟಫ್ ಆಗುತ್ತೆ. ನೀವೆಲ್ಲ ಎಕನಾಮಿಕ್ಸ್ ಇದೆ, ಎಕನಾಮಿಕ್ಸ್ ಅಲ್ಲಿ ನಾನು 100 ಸ್ಕೋರ್ ಮಾಡ್ತೀನಿ, ಇದು ನನ್ನ ಚಾಲೆಂಜ್, ಇದು ನನ್ನ ಟಾರ್ಗೆಟ್. ಆಸ್ ಅ ಚಾಲೆಂಜ್ ಆಗಿ ನೀವು ಅದನ್ನ ತೆಗೆದುಕೊಂಡಿದ್ದೆ ಆದ್ರೆ ಎಕನಾಮಿಕ್ಸ್ ತುಂಬಾ ಈಸಿ ಆಗುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಕೂಡ ಆಗುತ್ತೆ. ಅಂಡ್ ಈ ರೀತಿ ನೀವು ಎಕನಾಮಿಕ್ಸ್ ಅನ್ನ ಫಾಲೋ ಮಾಡಿದ್ದೆ ಆದ್ರೆ ಯಾವ ರೀತಿ ಕ್ಲಾಸ್ ನೋಡಬೇಕು, ಯಾವ ರೀತಿ ಬುಕ್ಸ್ ಓದಬೇಕು, ಯಾವ ರೀತಿ ರಿವೈಸ್ ಮಾಡಬೇಕು, ಆ ಎಲ್ಲಾ ಟಿಪ್ಸ್ ಅನ್ನ ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನ ಕೊಟ್ಟಿದ್ದೀನಿ. ಇದನ್ನ ನೀವು ನೆಕ್ಸ್ಟ್ 8 ಮಂತ್ಸ್ ವರೆಗೆ, ನಿಮ್ಗೆ 1 ವರ್ಷ ಟೈಮ್ ಸಿಗೋದಿಲ್ಲ. ಎಕ್ಸಾಮ್ ಮಾರ್ಚ್ ಅಲ್ಲಿ ಆಗುತ್ತೆ ಮುಂದಿನ ವರ್ಷ.
ಅದಕ್ಕಿಂತ ಮುಂಚಿತವಾಗಿ 2 ವರ್ಷ ಎಕ್ಸಾಮ್ 2 ತಿಂಗಳ ಎಕ್ಸಾಮ್ ಬರೆಯೋದ್ರಲ್ಲಿ ಹೋಗುತ್ತೆ. ಸೊ ಸಿಗೋದು ಒಂದು 7-8 ತಿಂಗಳ, ಅದರಲ್ಲೇ ಸಿಲೆಬಸ್ ಅನ್ನ ಕವರ್ ಮಾಡಬೇಕು. ಸೊ ಹಾಗಾಗಿ ಈ ಒಂದು ರೋಡ್ ಮ್ಯಾಪ್ ಅನ್ನ ಸರಿಯಾಗಿ ನೀವು ಫಾಲೋ ಮಾಡಿದ್ದೆ ಆದ್ರೆ ಎಕನಾಮಿಕ್ಸ್ ಅಲ್ಲಿ 100ಕ್ಕೆ 100 ನಿಮ್ಮ ಸ್ಕೋರ್ ಖಚಿತ, ಅದರ ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ. ಅಂಡ್ ನನ್ನ ಕ್ಲಾಸಸ್ ಕೂಡ ನೋಡಬಹುದು, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಅಂಡ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಏಮ್ ಫಾರ್ 100 ಇನ್ ಎಕನಾಮಿಕ್ಸ್. ಇದು ನಮ್ಮ ಟಾರ್ಗೆಟ್, ನಾವಿದನ್ನ ಅಚೀವ್ ಮಾಡಲೇಬೇಕು ಈ ವರ್ಷ, ನೆನ್ಪಿಟ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.